ಚೆಲ್ವಿ ಚೆಲ್ವಿ ಬಂದ್ಯಾ? ಚೆಲ್ವಿ ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ, ಏನಾಯ್ತವ? ವೆಂಕಿ ಬಗ್ಗೆ ಏನಾರು ಗೊತ್ತಾಯ್ತಾ? ವೆಂಕಿ ಬಗ್ಗೆ ಗೊತ್ತಾಗದಿರಲಿ, ಅವರಿಂದ ನಮಗೆ ಏನು ಸಹಾಯ ಆಯ್ತದೆ ಅಂತಾನೆ ನನಗೆ ಅನ್ನಿಸ್ತಾ ಇಲ್ಲ ಕಣವ. ಮನೆ ಕನಸು ಕಳೆದೋಗೋನೆ ಅಂತ ಕಂಪ್ಲೇಂಟ್ ಕೊಡಕ್ ಹೋದ್ರೆ 1000 ಪ್ರಶ್ನೆ ಕೇಳ್ತಾರೆ. ಅಲ್ಲ ಕಣವ, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಕ್ಕೆ ಅಂತ ತಾನೇ ಅವ್ರಿರೋದು. ಅವ್ರೆ ನಮಗೆ ಸಹಾಯ ಮಾಡ್ತಿಲ್ಲ ಅಂದಮೇಲೆ ನನ್ಗೆ ಯಾರ ಹತ್ರ ಹೋಗ್ಲಿ, ಏನು ಅಂತ ಕೇಳಲಿ? ವೆಂಕಿನಿ ಹೆಂಗ್ ಹುಡುಕ್ಲಿ? ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಯ್ತದ ಚೆಲ್ವಿ? ನೋಡು, ಅವರು ಇಂಥದ್ದನ್ನೆಲ್ಲ ಎಷ್ಟೋ ನೋಡಿರ್ತಾರೆ, ಕೇಳಿರ್ತಾರೆ, ಅದಕ್ಕೆ ಹಾಗೆಲ್ಲ ಮಾತಾಡಿರ್ತಾರೆ. ನಮ್ಮನೆ ವಸ್ತು ಕಳವಾದ್ರೆ ನಾವು ತಾನೇ ತಾಳ್ಮೆ ತಕ್ಕೊಂಡು ಹುಡುಕಿಸ್ಕೋಬೇಕು. ನೋಡು, ಕಂಪ್ಲೇಂಟ್ ಕೊಟ್ಟಿದ್ಯಾ ತಾನೇ, ಅವ್ರು ಹುಡುಕೊಡ್ತಾರೆ ಬಿಡು. ನನಗೂ ಗೊತ್ತಾಯ್ತಲ್ಲ ಕಣ, ವೆಂಕಿ ಹಿಂಗೂ ಮಾಡ್ಬೋದು ಅಂತ ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇಂಥ ಹತ್ರ ಹೋಯ್ತಾ ಇದ್ದೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ನಾನು ಏನಾರ ಬೇಡ ಅಂತೀನಿ. ಒಂದೇ ಒಂದು ಮಾತು ಹೇಳೋಗಿದ್ರೆ ನಮ್ಗಿಷ್ಟೆಲ್ಲ ಕಷ್ಟನೇ ಇರ್ತಿರ್ಲಿಲ್ಲ. ಏನ್ ಮಾಡೋದು, ನೀ ಯಾಕೆ ಹಿಂಗೆ ಮಾಡ್ಬಾರ್ದು, ನನಗೆ ಏನು ತಿಳಿತಾ ಇಲ್ಲ. ಚೆಲ್ವಿ, ವೆಂಕಿ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡವ. ಯಾವ ಕೆಲ್ಸದ ಮೇಲೆ ಹೋಗಿದಾನೋ ನಮಗೂ ಗೊತ್ತಿಲ್ಲ, ಆದರೆ ನಮ್ಮ ವೆಂಕಿ ಯಾವತ್ತೂ ಕೆಟ್ಟ ದಾರಿ ತುಳಿಯಕ್ಕಿಲ್ಲ ಅಂತ ನನಗೆ ಬೋರ್ ನಂಬಿಕೆ ಇದೆ ಚೆಲ್ವಿ. ಹಂಗೆಲ್ಲಿದ್ರು ಬಂದೇ ಬರ್ತಾನೆ, ನೀನು ಸಮಾಧಾನವಾಗಿರವ್ವ. ಎಲ್ಲೋದ ಈ ವೆಂಕಿ? ಈ ಸತಿ ಮನೆಗೆ ಬರ್ಲಿ, ಇನ್ನೊಂದ್ ಕಿತ ನನ್ಗೆ ಹೇಳ್ತಿರ ಎಲ್ಲೂ ಹೋಗ್ಬಾರ್ದು. ಹಂಗೆ ಕೈ ಕಾಲು ಕಟ್ ಮುರಿದು ಮೂಲಲ್ಲಿ ಕೂರಿಸ್ತೀನಿ. ಚೆಲ್ವಿ, ಚೆಲ್ವಿ, ಯಾಕವ ಹಿಂಗೆಲ್ಲ ಮಾತಾಡ್ತಾ ಇದೀಯೇ? ಯಾಕೆಷ್ಟು ಗಾಬರಿ ಆಗಿದೀಯಾ? ಇನ್ನೇನವ ಮತ್ತೆ ಗಾಬರಿ ಆಗಕ್ಕಿಲ್ವಾ? ವೆಂಕಿ ನೋಡಿ ಎಷ್ಟು ದಿವಸ ಆಯ್ತು. ಅವ್ನು ಎಲ್ಲೋನೋ ಹೆಂಗೋನೋ, ಅವ್ನು ಚಿಕ್ಕ ಸುದ್ದಿನೂ ನಂಗೆ ತಿಳಿಸ್ತಾ ಇಲ್ಲ. ಅವನ ಯೋಚನೆಲೆ ಕುಂತಲ್ಲಿ ಕೂರಕ್ಕಾಯ್ತಲ್ಲ, ನಿಂತಲ್ಲಿ ನಿಲ್ಲಕ್ಕಾಯ್ತಲ್ಲ, ಏನ್ ಕೆಲಸ ಮಾಡಕ್ಕೂ. ವೆಂಕಿ ನನ್ನ ಮಾತಾಡಿಸಿ ಎಷ್ಟು ದಿನಗಳಾಗ್ಬಿಟ್ಟಿದೆ. ಅವನ ಮನೆಗೆ ಬಂದ ಕೂಡ್ಲೆ ಅವ್ವ ಅಂತ ಕರೀತಿದ್ದ. ಈಗ ನೋಡು, ಮನೆ ಎಲ್ಲ ಎಷ್ಟು ಬಿಕೋ ಅಂತಿದೆ. ಹಾಗಂತ ನಾವು ಭರೋಸೆ ಕಳ್ಕೋಬಾರ್ದು ಕಣವ. ಅವನು ಎಲ್ಲೇ ಇದ್ರು ಮನೆಗೆ ವಾಪಸ್ ಬಂದೇ ಬರ್ತಾನೆ ಕಣವ. ಅವನ್ಗೆ ಯಾವ ತೊಂದ್ರೆನೂ ಆಗಿರಕ್ಕಿಲ್ಲ ಕಣವ. ಸರಿ ಕಣವ, ನಾನು ಇಂಥ ಹತ್ರ ಇದ್ದೀನಿ, ಹುಷಾರಾಗಿದ್ದೀನಿ ಅಂತ ಒಂದು ಫೋನ್ ಮಾಡಾದ್ರು ಹೇಳ್ಬೇಕು ತಾನೆ. ನಾನು ಫೋನ್ ಮಾಡಿದ್ರು ಫೋನ್ ನಾನು ಸ್ವಿಚ್ ಆಫ್ ಮಾಡಿ ಇಟ್ಕೊಂಡವನೆ. ನಾನು ಏನ್ ಮಾಡಕ್ಕಾಯ್ತದೆ ಹೇಳು? ಅವನು ಯಾವ ಪರಿಸ್ಥಿತಿಯಲ್ಲಿದ್ದಾನೋ ಏನೋ. ಅಲ್ಲಿ ಫೋನ್ ಮಾಡೋದಕ್ಕೆ ಅವಕಾಶ ಇದೆಯೋ ಇಲ್ವೋ? ಅಥವಾ ಅವ್ನ ಫೋನ್ ಏನಾದ್ರು ಕಳ್ಕೊಂಡ್ಬಿಟ್ಟಿದ್ರೆ? ಸರಿ ಕಣವ, ಫೋನ್ ಕಳ್ದೆ ಹೋಗಿರ್ಬೋದು, ಆದ್ರೆ ನನ್ನ ನಂಬರ್ ಅವನಿಗೆ ಗೊತ್ತು ತಾನೆ. ಬೇರೆ ಯಾರ್ದಾದ್ರು ಫೋನ್ ಇಸ್ಕೊಂಡು ನಂಗೆ ಫೋನ್ ಮಾಡ್ಬೋದು, ಹೇಳ್ಬೋದು ತಾನೆ. ಆದ್ರೆ ಅವ್ನು ಏನು ಮಾಡ್ತಿಲ್ಲ. ಅವನು ಬೇಕು ಅಂತಾನೆ ಹಿಂಗೆಲ್ಲ ಮಾಡ್ತವ್ನೆ, ನನ್ನನ್ನು ಆಟ ಆಡಿಸ್ಬೇಕು ಅಂತಾನೆ ಹಿಂಗೆಲ್ಲ ಮಾಡ್ತವ್ನೆ. ಚೆಲ್ವಿ, ನಮ್ಮ ವೆಂಕಿ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ಕಣವ. ಇನ್ನೊಬ್ಬರ ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ದೆ ನಾವ್ ಏನೇನೋ ಮಾತಾಡಬಾರ್ದು ಕಣವ. ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಮನ್ಸು ಇನ್ನು ಏನೇನೋ ಯೋಚನೆ ಮಾಡತ್ತೆ ಕಣವ. ಬಾ, ಕೆಲ್ಸದ ಕಡೆ ಗಮನ ಕೊಡು. ಹೂ ಕಟ್ಟು ಬಾ. ಡಾಕ್ಟ್ರೇ, ಅಮ್ಮನ ಕಂಡೀಷನ್ ಹೇಗಿದೆ? ನೋಡಿ ಶ್ರೀನಿವಾಸ್ ಅವರೇ,
ನಿಮ್ಮ ತಾಯಿಯವ್ರನ್ನ ಹೀಗೆ ಮನೇಲಿ ಇಟ್ಕೊಂಡ್ರೆ ಅವ್ರು ಬೇಗ ಗುಣ ಆಗೋ ಚಾನ್ಸಸ್ ಕಡಿಮೆ. ಇವಾಗ ನೋಡಿದ್ರೆ ಹೀಗೆ ಹೇಳ್ತಿದ್ರಲ್ಲ ಡಾಕ್ಟ್ರೆ, ನಂಗೆ ಅರ್ಥ ಆಗ್ತಿಲ್ಲ. ಶ್ರೀನಿವಾಸ್ ಅವರೇ, ನಾನು ಹೇಳಿದ್ದು ಈ ಮನೆ ವಾತಾವರಣ ಜೊತೆಗೆ ಹೆಚ್ಚಿನ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ. ಏನು ಡಾಕ್ಟ್ರೆ ನೀವು ಲಾಸ್ಟ್ ಟೈಮ್ ಬಂದಾಗ ಬೇಗ ರಿಕವರ್ ಆಗ್ತಾರೆ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಹೆಚ್ಚಿನ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳ್ತಿದ್ದೀರಾ. ನೀವು ಹೇಳ್ತಿರೋದು ನೋಡಿದ್ರೆ ನಿಮ್ಮ ಟ್ರೀಟ್ಮೆಂಟಲ್ಲಿ ಏನೋ ವ್ಯತ್ಯಾಸ ಇದೆ ಅಂತ ಅನಿಸ್ತಾ ಇದೆ. ನೋಡಿ, ನಮ್ಮ ಟ್ರೀಟ್ಮೆಂಟ್ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದರೆ ನೀವು ಬೇರೆಯವ್ರನ್ನ ಕನ್ಸಲ್ಟ್ ಮಾಡ್ಬೋದು. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಡಾಕ್ಟ್ರೆ. ಅವನೇನೋ ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ. ಅದೇನು ಮಾಡಬೇಕು ಅಂತ ಹೇಳಿ. ಅಜ್ಜಿಗೆ ಅವ್ರ ಟ್ರೀಟ್ಮೆಂಟ್ ಜೊತೆಗೆ ಸ್ವಲ್ಪ ಥೆರಪಿನೂ ಕೂಡ ಮಾಡಿಸ್ಬೇಕು. ಅದನ್ನು ಮಾಡಿಸಿದ್ರೆ ಅವ್ರು ಬೇಗ ಗುಣ ಆಗ್ತಾರೆ ಅನ್ನೋದು ನನ್ನ ನಂಬಿಕೆ. ಅದಕ್ಕೆ ಏನೇನು ಮಾಡಿಸ್ಬೇಕು ಅಂತ ಲಿಸ್ಟ್ ಕೊಡ್ತೀನಿ. ಅದನ್ನು ನಮ್ಮ ಆಸ್ಪತ್ರೆಯಲ್ಲೇ ಮಾಡಿಸಿದ್ರೆ ಬೇಗ ಗುಣ ಆಗೋ ಚಾನ್ಸಸ್ ಇದೆ. ಸರಿ ಡಾಕ್ಟ್ರೆ, ಅಮ್ಮನಿಗೆ ವಾಸಿ ಆಗುತ್ತೆ ಅಂದರೆ ನಾವೇನು ಬೇಕಾದರೂ ಮಾಡ್ತೀವಿ. ಸರಿ, ನಮ್ಮ ಆಸ್ಪತ್ರೆಗೆ ಬನ್ನಿ, ಅಲ್ಲಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿಸಿ. ಇಲ್ಲಾಂದರೆ ನಿಮ್ಮ ತಾಯಿಯವ್ರಿಗೆ ವಯಸ್ಸಾಗಿರೋದ್ರಿಂದ ಅವರು ಬೇಗ ರಿಕವರ್ ಆಗೋದು ಕಷ್ಟ ಆಗುತ್ತೆ. ಸರಿ ಡಾಕ್ಟ್ರೆ. ಸರಿ, ನಾನು ಇನ್ನು ಬರ್ತೀನಿ. ಈ ಡಾಕ್ಟ್ರನ್ನ ನೋಡಿದ್ರೆ ಚೆನ್ನಾಗಿ ದುಡ್ಡು ಕಿತ್ಕೊಳ್ಳೋಕೆ ಪ್ಲ್ಯಾನ್ ಮಾಡ್ತೀಯ ಅನಿಸ್ತಾ ಇದೆ. ಇದೊಂದು ದೊಡ್ಡ ಮಾಫಿಯಾ ಆಗಿಬಿಟ್ಟಿದೆ.